ಪತ್ತಾರಣ್ಣ ಬಾ ತಂಗಿ ಬಾ. ಏನು ಮಾಡುತ್ತಿರುವೆ ಅಣ್ಣ? ಏನಿಲ್ಲ ತಂಗಿ, ನಂದೀಶ್ವರ ಸಪ್ತಾಹ ಆಯ್ತತ್ತ, ಅದಕ್ಕೆ ಚಾಳ ಮಾಡಕ್ ಹೇಳಿದ್ರು, ಚಾಳ ಮಾಡತ್ತಂತ ತಂಗಿ ಬಾ. ಓ ಈಗೇನು ನಿಮ್ಮಿಂದ ಒಂದು ಮಹತ್ವದ ಕೆಲಸ ಆಗಬೇಕಾಗಿದೆಯಲ್ಲ ಅಣ್ಣಯ್ಯ? ಅದೇನು ತಂಗಿ ಹೇಳು. ಇದು ಅಣ್ಣ, ತೆಗೆದುಕೋ. ಸದ್ಗುರುಗಳು ನನಗೆ ಕೊಟ್ಟಿರ್ತಕ್ಕಂತಹ ಬಿಲ್ವ ಫಲಗಳು ಹೋಗಿ ಸ್ವರ್ಣ ಬಿಲ್ವ ಫಲಗಳಾಗಿವೆ. ಈ ಬಿಲ್ವ ಫಲಗಳನ್ನ ತೆಗೆದುಕೋ ಅಣ್ಣ. ಹಾ ತಂಗಿ, ಈಗ ಇದರಿಂದ ಏನಾಗಬೇಕು ತಂಗಿ? ಇವು ಬಿಲ್ವ ಫಲಗಳು ಅಲ್ಲ ಅಣ್ಣ, ಬಿಲ್ವ ಫಲಗಳಲ್ಲ. ಅವು ಮೊದಲು ಬಿಲ್ವ ಫಲಗಳಿದ್ದವು, ಈಗ ಸ್ವರ್ಣ ಬಿಲ್ವ ಫಲಗಳಾಗಿವೆ. ಇದನ್ನು ಹೇಗೆ ಮಾಡಿದೆ ತಂಗಿ? ಇದನ್ನು ನಾನಲ್ಲ ಅಣ್ಣ, ನನ್ನ ತಂದೆ, ನನ್ನ ಗುರುಗಳು ಶ್ರೋತ್ರಿಯ ಬ್ರಹ್ಮೇಶ ಸದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಮಹಾಸ್ವಾಮಿಗಳವರ ಕೃಪಾಶೀರ್ವಾದದಿಂದ ನನ್ನ ಬಡತನ ನಿವಾರಣೆಗೋಸ್ಕರ ಅವರು ಮಾಡಿದ್ದಾರೆ ಗುರುದೇವ, ಅಣ್ಣಯ್ಯ. ಇದೇನು ತಂಗಿ ಆಶ್ಚರ್ಯ, ಅಂತ ಶಕ್ತಿವಂತ ಗುರುಗಳೇ ನಿಮ್ಮ ಗುರುಗಳು ತಂಗಿ? ಹೌದು ಅಣ್ಣ, ನೀನೇ ನೋಡಿ. ಈಗ ಬಿಲ್ವ ಫಲಗಳು ಹೋಗಿ ಸ್ವರ್ಣ ಬಿಲ್ವ ಫಲ ಆಗಿವೆ ಎಂದರೆ ಇದು ಶಕ್ತಿವಂತ ಇಲ್ಲದೆ ಮತ್ತೇನು ಅಣ್ಣ? ತಡಿ ತಂಗಿ, ನಾನು ಪರೀಕ್ಷಿಸುವೆ. ಓ ಇದೇನು ಆಶ್ಚರ್ಯ, ಇದು ಉತ್ತಮವಾಗಿರುವಂತಹ ಗಟ್ಟಿ ಬಂಗಾರ ತಂಗಿ, ಗಟ್ಟಿ ಬಂಗಾರ. ಏನು ನಿಮ್ಮ ಸದ್ಗುರುಗಳು ಈ ಬಿಲ್ವ ಫಲಗಳನ್ನ ಸ್ವರ್ಣ ಬಿಲ್ವ ಫಲವನ್ನಾಗಿಸಿದ್ದಾರೆ? ಓಹೋ, ಇದು ನಂಬಲ ಸಾಧ್ಯ ತಂಗಿ, ನಂಬಲ ಸಾಧ್ಯ. ಅಣ್ಣಯ್ಯ, ನಾನು ನಿನಗೆ ಈಗ ಈ ರುದ್ರಾಕ್ಷನ ಕೊಡುತ್ತೇನೆ. ಇದಕ್ಕೆ ನೀನು ಈ ಸ್ವರ್ಣ ಬಿಲ್ವದಿಂದ ಬಂಗಾರದ ಲೇಪನದ ಕವಚಗಳನ್ನ ಮಾಡಿಕೊಡೋಣ. ಆಯ್ತು ತಂಗಿ, ಮಾಡಿಕೊಡುವೆ. 2 ದಿನಗಳ ನಂತರ ಬಾ ತಂಗಿ. ಹಾಗೆಯೇ ಆಗಲಿ ಅಣ್ಣಯ್ಯ, ನಾನೀಗ ಬರುತ್ತೇನೆ. ಅನುಶಾಸ್ತ್ರವ ಓದಿದರಿಲ್ಲ, ಮೂರರು ಪುರಾಣವ ಮುಗಿಸಿದರಿಲ್ಲ, ಸಾರನ್ಯಾಯ ಕಥೆ ಕೇಳಿದರಿಲ್ಲ, ಧೀರನ ಗೀತಾ ಪೇಳಿದರಿಲ್ಲ, ಗುರುವಿನ ಗುಲಾಮ ನಾಗುವ ತನಕ. ಓಹೋ, ಇವತ್ತಿಗೆ 2 ದಿನಗಳಾಯಿತು. ನಾನು ಪತ್ತಾರನಿಗೆ ಕೊಟ್ಟಿರ್ತಕ್ಕಂತಹ ಬಿಲ್ವ ಫಲಗಳನ್ನು, ಸ್ವರ್ಣ ಬಿಲ್ವ ಫಲಗಳನ್ನು ಆತ ರುದ್ರಾಕ್ಷಿ ಮಾಲೆಗೆ ಕವಚ, ಬಂಗಾರದ ಲೇಪನದ ಕವಚಗಳನ್ನು ಮಾಡಿರುತ್ತಾನೆ. ಈಗ ಹೋಗಿ ಆ ರುದ್ರಾಕ್ಷಿ ಬಂಗಾರ ಲೇಪನದಿಂದ ಕೂಡಿರ್ತಕ್ಕಂತಹ ರುದ್ರಾಕ್ಷಿ ಮಾಲೆಯನ್ನು ತರುತ್ತೇನೆ. ಗುರುವಿನ ಗುಲಾಮ ನಾಗುವ ತನಕ ದೊರೆಯದಣ್ಣ ಮುಗುತಿ, ದೊರೆಯದಣ್ಣ ಮುಗುತಿ, ಬರಿ ಬರಿ ಅನೇಕ ಶಾಸ್ತ್ರವನ್ನು ವ್ಯರ್ಥವಾಯಿತು ಮನುತಿ, ಗುರುವಿನ ಗುಲಾಮ ನಾಗುವ ಪತ್ತಾರಣ್ಣ, ಬಾ ನಿಲ್ಲಮ್ಮ ಬಾ. ನಾನು ಹೇಳಿದ ಕೆಲಸ ಹಾ ಇದೋ ತಂಗಿ, ನೋಡು ಆಗಿದೆ. ಹೇಗಾಗಿದೆ ನೋಡು ತಂಗಿ. ಆಹಾ, ಎಷ್ಟೊಂದು ಸುಂದರವಾಗಿ ಮಾಡಿದ್ದೀಯಣ್ಣ, ಬಹಳ ಸುಂದರವಾಗಿ ಮಾಡಿದ್ದೀಯ. ಆದರೆ ಇದರ ಸೌಂದರ್ಯವು ಇನ್ನೂ ವೃದ್ಧಿ ಆಗಬೇಕಾದರೆ
ಆ ಸದ್ಗುರುನಾಥ ನನ್ನ ಗುರುಗಳ ಕೊರಳಿಗೆ ಸಮರ್ಪಿಸಿದ ಬಳಿಕವೇ ಇದರ ಸೌಂದರ್ಯ ಇನ್ನೂ ವೃದ್ಧಿಯಾಗುವುದು. ಆಯ್ತು ಅಣ್ಣ, ಇದರ ಖರ್ಚು ಎಷ್ಟೈತಣ್ಣ? ಇದರ ಖರ್ಚು ಬೇಡ ತಂಗಿ, ಬೇಡ. ಅಂತ ಬಿಲ್ವಫಲಗಳನ್ನ ಸ್ವರ್ಣ ಬಿಲ್ವಫಲನ್ನಾಗಿಸಿದ ಅಂತ ಸದ್ಗುರುಗಳ ಸೇವೆ ನನಗೆ ದೊರೆತಿತ್ತು. ನನ್ನದು ಸೌಭಾಗ್ಯ ತಂಗಿ, ನನ್ನದು ಸೌಭಾಗ್ಯ. ಆದರೆ ನಾವು ಮೊದಲೇ ಹೇಳಿ ಕೇಳಿ ಪತ್ತಾರರು, ನಾವು ಸ್ವಂತ ಅಕ್ಕ ತಂಗಿಯರ ಬಂಗಾರವನ್ನೇ ಬಿಡುವುದಿಲ್ಲ. ಅಂಥದರಲ್ಲಿ ಇಂಥ ಗಟ್ಟಿ ಬಂಗಾರವನ್ನು ನೋಡಿದ ಕ್ಷಣ ನನ್ನಲ್ಲಿ ಏನೋ ಒಂದು ದುರಾಶೆ ಬಂದಿತ್ತು. ಆದರೆ ಅಂತ ಸದ್ಗುರುವಿನ ರುದ್ರಾಕ್ಷಿ ಮಾಲೆ ಸ್ಪರ್ಶಿಸಿದ ಮಾತ್ರವೇ ನನ್ನ ದುರಾಲೋಚನೆಯೂ ನಾಶವಾಯಿತು ತಂಗಿ, ನಾಶವಾಯಿತು. ಅಂತಹ ಸದ್ಗುರುಗಳ ಸೇವೆ ನನಗೆ ದೊರೆತಿತ್ತು. ನನ್ನದು ಸೌಭಾಗ್ಯ ತಂಗಿ, ನನ್ನದು ಸೌಭಾಗ್ಯ. ಅದರ ಕಾಣಿಕೆ ಬೇಡ ತಂಗಿ, ಬೇಡ. ಆಯ್ತು ಅಣ್ಣ, ನನ್ನ ಸದ್ಗುರುಗಳು ನಿನಗೂ ಕೂಡ ಆಶೀರ್ವಾದ ಮಾಡಲಿ. ಇನ್ನು ನಾನು ಹೋಗಿ ಬರುತ್ತೇನೆ ಅಣ್ಣ. ಬೇರೆ ಇಲ್ಲಿವರೆಗೆ ಶ್ರೀ ಅಪ್ಪಾವರ ಒಂದು ಲೀಲೆ ನಾವು ಓದೇ ಇಲ್ಲ, ಆದ್ರೆ ನೋಡಿದೀವಿ. ಅಪ್ಪಾವರ ಚರಿತ್ರೆ ಹೆಂಗೈತೆ ಅಂದ್ರೆ ನಾವು ನೋಡಿದೆವು, ನೋಡಿ ಪಾವನಾದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಬಂಧುಗಳೇ. ನಾವು ಧನ್ಯ ಇದೀವಿ. ಈಗ ನಂದೇಶ್ವರ ಗ್ರಾಮ ಕಲಿಯುಗದಾಗಿದ್ದೀವಿ ನಾವು. ಅಪ್ಪಾವರ ಶಿಕಾರ ನಾವು ಏನೋ ದೇವ್ರ ಮಾತಾಡಕ್ಕೆ ತಿಳ್ಕೊಂಡಿದ್ದೆ. ಆದ್ಮೇಲೆ ಸಂತ ಪವಾಡಗಳು ನೋಡ್ರಿ, ಹಿಂಡಲ್ದೆಮ್ಮೆ ಹಿಂಡಿಸ್ರಿ, ಪತ್ತಾರ ಕಡೆ ಏನು ತಗೊಳ್ದ ಅದನ್ನ ಮಾಡಿಸ್ರಿ, ಎಲ್ಲ ಒಂದು ಪ್ರತಿಯೊಂದು ಶಕ್ತಿ ನಮ್ಮ ಮುಂದೆ ಕಾಣಿಸಿ ತೋರಿಸಿದ್ರು. ಇಂಥ ಒಂದು ಲೀಲಾ ಪಡೆದ ಎಲ್ಲ ಪುಣ್ಯವಂತರು ಸೇರಿದ್ರು ಬಂಧುಗಳೇ. ಕೊನೆಯ 2 ಸನ್ನಿವೇಶದವು ಎಲ್ಲ ತಾಯಂದಿರು ತಂದಿದ್ದರು ದಯವಿಟ್ಟು ಇವೆರಡೂ ಪ್ರವೇಶ ನೋಡ್ಕೊಂಡು ಅಪ್ಪ ಅವ್ರ ಲೀಲಾ ಪಡ್ಕೊಂಡು ನಾವು ಎಲ್ಲರೂ ಪಾವನರಾಗ ಅಂತ ಹೇಳ್ತಾರೆ ಬಂದು. ಇವತ್ತು ನಾನು ಸದ್ಗುರುಗಳ ಆಶ್ರಮಕ್ಕೆ ಹೋಗಿ ಈ ಸ್ವರ್ಣ ಬಿಲ್ವಫಲಗಳ ಲೇಪನ ಕವಚದಿಂದ ಮಾಡಿರ್ತಕ್ಕಂತಹ ರುದ್ರಾಕ್ಷಿ ಮಾಲೆಯನ್ನ ಆ ನನ್ನ ಸದ್ಗುರುನಾಥನಿಗೆ ಸಮರ್ಪಿಸಿ ಬರುತ್ತೇನೆ. ಓಂ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರಾಯ ನಮಃ. ಓಂ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರಾಯ ನಮಃ. ಗುರುನಾಥ, ಮಗಳೇ, ಕ್ಷೇಮವಾಗಿದ್ದೀರಾ ನನ್ನ ತಂದೆ? ಹೌದು ಮಗಳೇ, ನಾನು ಕ್ಷೇಮವಾಗಿದ್ದೀನಿ. ತಾವು ಕೂಡ ಕ್ಷೇಮವಾಗಿದ್ದೀರಾ? ನಾನು ಕೂಡ ತಮ್ಮ ಆಶೀರ್ವಾದದಿಂದ ಕ್ಷೇಮವಾಗಿದ್ದೇನೆ ಗುರುದೇವ. ಶುಭ ಮಾಸ್ತ ಮಗಳೇ. ಸದ್ಗುರುನಾಥ, ನನ್ನದೊಂದು ಕೋರಿಕೆ ಇದೆ, ಅದನ್ನು ತಾವು ಅವಶ್ಯವಾಗಿ ನೆರವೇರಿಸಬೇಕು ಗುರುದೇವ. ಏನು ನಮ್ಮ ಪ್ರಾರ್ಥನೆ, ಹೇಳು ಮಗಳೇ. ಇದು ಸದ್ಗುರುದೇವ, ತೆಗೆದುಕೊಳ್ಳಿ ಗುರುದೇವ. ಈ ರುದ್ರಾಕ್ಷಿ ಮಾಲೆಯನ್ನು ತೆಗೆದುಕೊಳ್ಳಿ ಸರ್. ಮಗಳೇ, ಇದೇನು ಮಾಡಿದ್ವಿ? ನಾನು ಕೊಟ್ಟಿದ್ದು ನಿನ್ನ ಮಕ್ಕಳ ಮದುವೆಗಾಗಿ, ಮತ್ತೆ 3 ಬಿಲ್ವಫಲಗಳನ್ನ ನಿನ್ನ ಅಣ್ಣತಮ್ಮನ ಕೈ ಕೊಟ್ಟು ಮುಂದೆ ನಿನ್ನ ಜೀವನೋಪಾಯ ಸಾಗಿಸುವಾಗಿ ನಾನು ಕೊಟ್ಟಿರೋದು. ಇದು ನನಗೆ ಬೇಡ ಮಗಳೇ. ಬಂಗಾರ ಲೇಪನ ರುದ್ರಾಕ್ಷಿ ಬೇಡ ಬೇಡ ಮಗಳೇ, ಬೇಡ. ಇಲ್ಲ ಸದ್ಗುರುನಾಥ, ತಾವು ಕೊಟ್ಟಿದ್ದು ಇನ್ನೂ ಉಳಿದಿದೆ. ಇದನ್ನು ತಾವು ಅವಶ್ಯವಾಗಿ ನನ್ನ ಸಂತೋಷಕ್ಕಾಗಿ ಆದರೂ ತಾವು ಅವಶ್ಯವಾಗಿ ಸ್ವೀಕಾರ ಮಾಡಬೇಕು ಗುರುದೇವ. ಬೇಡ ಮಗಳೇ, ಬೇಡ ಬೇಡ. ಇಲ್ಲ ಗುರುನಾಥ, ತಾವು ಸ್ವೀಕಾರ ಮಾಡಲೇಬೇಕು ಗುರುದೇವ, ತೆಗೆದುಕೊಳ್ಳಿ. ಓಂ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರಾಯ ನಮಃ. ಸದ್ಗುರುನಾಥ, ಇದೇನು ಮಾಡುತ್ತಿರುವಿ? ಅಪ್ಪ ಸದ್ಗುರುನಾಥ, ಇದೇನು ಮಾಡುತ್ತಿರುವಿ? ನಾವು ಸನ್ಯಾಸಿಗಳು, ಕುಳಿತ ಸ್ಥಾನವೂ ಕೂಡ ನೆನಪಿರಬಾರದು ಮಗಳೇ. ಈ ಬಂಗಾರ ತೆಗೆದು ನಾವೇ ಮಾಡಬೇಕು ಮಗಳೇ. ಕೇವಲ ನಮ್ಮ ತಪಸ್ಸಿಗಾಗಿ ರುದ್ರಾಕ್ಷಿ ಮಾಲಿದ್ರೆ ಸಾಕು ಮಗಳೇ, ಮತ್ತೇನು ಬೇಕಾಗಿಲ್ಲ. ಮಹಾತ್ಮರು ಏಕದಂ ತುಕುಡಿ का हैरान है, एकदम अति का हारो नहीं. सन्यासी ಸರ್ವಸಂಗ ಪರಿತ್ಯಾಗಿ ಸನ್ಯಾಸಿ. ಮಗಳೇ, ಈ ವಸ್ತುಗಳಿಗೆ ಈ ಸನ್ಯಾಸಿ ಇರುವುದಿಲ್ಲ ಮಗಳೇ. ಈ ಯಾವ ಅಜ್ಞಾನ ಬರ್ತಕ್ಕಂಥ ಯಾವ ದುಃಖಿಗಳನ್ನ ಅವರನ್ನ
ಆ ಅಜ್ಞಾನದ ಕತ್ತಲೆ ನೆಬಿಸೋದು ಮಾತ್ರ ಈ ಮಹಾತ್ಮ ಕತೆ ಬರ್ತದೆ ಮಗಳೇ, ಉಳಿದಿರುವುದಿಲ್ಲ. ಇಲ್ಲ ಸದ್ಗುರುನಾಥ, ತೆಗೆದುಕೊಳ್ಳಬೇಕಾಗಿತ್ತು. ತಮ್ಮ ಆಶೀರ್ವಾದ ಸಹ ಇರಲಿ ಗುರುದೇವ. ಅಷ್ಟು ಮಳೆ ತಥಾಸ್ತು, ಹೋಗುವ ಮಳೆ. ಸದ್ಗುರು ಇರಬೇಕೆಂತವರು ನಮ್ಮ ಶ್ರೀಲಿಂಗೇಶ ಅಪ್ಪಾಜಿಯಂತವರು. ಸದ್ಗುರು ಇರಬೇಕೆಂತವರು ನಮ್ಮ ಶ್ರೀಲಿಂಗೇಶ ಅಪ್ಪಾಜಿಯಂತವರು. ಸದ್ಗುರುನಾಥ, ತೊಡಲು ಸರಿಯಾದ ಬಟ್ಟೆಯೂ ಇರಲಿಲ್ಲ. ಅಷ್ಟೊಂದು ಕಡುವು ಬಡಿಯಾದ ನನ್ನ ಬಡತನವನ್ನು ಸದ್ಗುರು ನಿವಾರಣೆ ಮಾಡಿದರು. ಇಂಥ ಸದ್ಗುರುಗಳನ್ನು ಪಡೆದ ನಾನೇ ಧನ್ಯಳು. ಮದುವೆ ವಯಸ್ಸಿಗೆ ಬಂದಿರತಕ್ಕಂತಹ 3 ಮಕ್ಕಳಿದ್ದರು. ಅವರ ಮದುವೆ ಚಿಂತೆ ಹೇಗಾಗುವುದೆಂದು ಚಿಂತಿಸುತ್ತಿರುವಾಗ ಎಲ್ಲರನ್ನು ಕಾಯುವ ಕೂಗಿ ಕರೆದರೆ ಓ ಎನ್ನನೇ ಶಿವನು ಎಂಬಂತೆ ಸದ್ಗುರುಗಳು ನನ್ನ ಬಡತನ ನಿವಾರಣೆ ಮಾಡುವುದರೊಂದಿಗೆ ನನ್ನ 3 ಮಕ್ಕಳ ಮದುವೆಯನ್ನು ಮಾಡಿದರು. ಸುಭಾಷಿತಕಾರರು ಹೀಗೆ ಬರುತ್ತಾರೆ: ಗಂಗಾ ಪಾಪಂ ಶಶೀತಾಪಂ ದೈನ್ಯಂ ಚ ಕಲ್ಪತರುಸ್ತಥಾ ಪಾಪಂ ತಾಪಂ ದೈನ್ಯಂ ಚ ಸದ್ಯಾಹರತಿ ಸಾಧು ಸಮಾಗಮಾಹ ಎಂದು. ಗಂಗೆಯು ನಮ್ಮೆಲ್ಲರ ಪಾಪವನ್ನು ನಿವಾರಣೆ ಮಾಡುತ್ತಾಳೆ. ಶಶಿ ಅಂದರೆ ಚಂದ್ರನು. ದಿನವಿಡೀ ಇರ್ತಕ್ಕಂತಹ ಸೂರ್ಯನ ತಾಪವನ್ನ ರಾತ್ರಿ ಹೊತ್ತಿನಲ್ಲಿ ಶಮನಗೊಳಿಸುವುದರ ಮೂಲಕ ನಮ್ಮೆಲ್ಲರಿಗೂ ತನ್ನ ಶೀತಲ ಕಿರಣಗಳನ್ನು ನೀಡುತ್ತಾನೆ. ಅದೇ ರೀತಿ ಕಲ್ಪತರು ಎಂದರೆ ನಾವು ಬೇಡಿರ್ತಕ್ಕಂತಹ ಎಲ್ಲ ನಮ್ಮ ಬೇಡಿಕೆಗಳನ್ನ ಆ ಕಲ್ಪತರು ವೃಕ್ಷವು ನಿವಾರಣೆ ಮಾಡುತ್ತದೆ. ಆದರೆ ನಮ್ಮ ಸದ್ಗುರುಗಳು ಆ ಎಲ್ಲಾ ಕಾರ್ಯಗಳನ್ನು ಮಾಡುತ್ತಾರೆ. ಅಂತಹ ಸದ್ಗುರುಗಳನ್ನು ಪಡೆದ ನಿಜಕ್ಕೂ ನಾನೇ ಧನ್ಯ, ನಾನೇ ಧನ್ಯ. ಅಷ್ಟೇ ಅಲ್ಲ, ಇಡೀ ಭೂಮಂಡಲವೇ ಧನ್ಯ, ಇಡೀ ಭೂಮಂಡಲವೇ ಧನ್ಯ. ಭಾಷೆಯುಳ್ಳವನೇನು ದೋಷವುಳ್ಳವನಾನು ಗುಕಾರ ಅಂಧಕಾರಸ್ತು ಋಕಾರ ತೇಜ ಉಚ್ಯತೆ. ಅಂಧಕಾರ ನಿರೋಧತ್ವಾತ್ ಗುರುರಿತ್ಯಭಿಧೀಯತೆ. ನಮ್ಮ ಭವದ ಕತ್ತಲೆಯನ್ನು ಕಳೆದು ನಮ್ಮ ಬಾಳಿನಲ್ಲಿ ಬೆಳಕು ಚೆಲ್ಲಲು ಗುರು ಎಂಬ ವೈದ್ಯ ಬೇಕೇ ಬೇಕು. ಅಂತಹ ಗುರುಗಳ ಇದೇ ಹಿರೇಹಳ್ಳದ ಬಿಲ್ಭವನದಲ್ಲಿ ವಾಸವಾಗಿದ್ದಾರೆ. ನಾನು ಅವರ ದರ್ಶನವನ್ನು ಪಡೆದು ಬರುತ್ತೇನೆ. ಓಂ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರಾಯ ನಮಃ. ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರಾಯ ನಮಃ. ಕಾಶಮ್ಮ, ಆರಾಮಿದ್ದೀಯಾ? ಆರಾಮಾಗಿದ್ದೀನಿ ಸದ್ಗುರುನಾಥ, ತಾವು ಹೇಗಿದ್ದೀರಿ? ನಾವು ಕೂಡ ಮಗಳೇ ಆರಾಮಿದ್ದೀವಿ. ಪ್ರಸಾದ ಮಾಡು ಮಗಳೇ, ಪ್ರಸಾದ ಮಾಡು. ಆಗಲಿ ಸದ್ಗುರುನಾಥ. ಶುಭಮಸ್ತು. ನೈಪತಿ, ನನ್ನ ಮಗನಿಗೆ ಕಾಶಮ್ಮನಿಗೆ ಪ್ರಸಾದ ನೀಡು. ಗುರುವಿನ ಪ್ರಸಾದ ಹರ ಪ್ರಸಾದ की जय, साधु संत महाराज की जय, श्री गुरुदेव दत्त
ಪ್ರಸಾದವನ್ನು ಸ್ವೀಕರಿಸು. ಗುರುವಿನ ಪ್ರಸಾದ ದುಃಖ ನಿವಾರ, ಗುರುವಿನ ಪ್ರಸಾದ ದುಃಖ ನಿವಾರ. ಈಗ ಗುರುಗಳ ದರ್ಶನವೂ ಆಯಿತು, ಪ್ರಸಾದವೂ ಆಯಿತು. ನಾನಿನ್ನು ಮನೆಗೆ ಹೋಗಿ ಬರುವೆ. ನಾನು ಮನೆಗೆ ಹೋಗಿ ಬರುತ್ತೇನೆ ಸದ್ಗುರುನಾಥ. ಆಗಲಿ ಮಾಮೂಲೆ, ಮನೆಗೆ ಹೋಗಿ ಮಾಮೂಲೆ. ತಥಾಸ್ತು. ತೇಲಿಸೋ ಇಲ್ಲ ಮುಳುಗಿಸೋ, ತೇಲಿಸೋ ಇಲ್ಲ ಮುಳುಗಿಸೋ. ಆಚಾರ್ಯವಾನ್ ಪುರುಷೋ ವೇದಃ ತದ್ವಿಜ್ಞಾನಾರ್ಥಂ ಸ ಗುರುಮೇವಾಭಿಗಚ್ಚೇತ್ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ. ಬ್ರಹ್ಮನಿಷ್ಠವೇ ತಾವಾದ ಜೀವ, ಈಶ, ಜಗತ್ತು ಈ ಮೂವರ ಬಗ್ಗೆ ಯಾರು ತಿಳಿಸುತ್ತಾರೆಯೋ ಅವರೇ ಶ್ರೋತ್ರಿಯ ಬ್ರಹ್ಮನಿಷ್ಠರು. ಹೇಗಿದ್ದರೂ ಇಂದು ಸೋಮವಾರ. ಅಂತಹ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಇದೇ ಹಿರೇಹಳ್ಳದ ಬಿಲ್ವವನದಲ್ಲಿ ವಾಸವಾಗಿರುವ ಸದ್ಗುರು ಸಿದ್ಧಲಿಂಗೇಶ್ವರರ ದರ್ಶನ ಪಡೆದು ನಾನಿಂದು ಪುನೀತಳಾಗುವೆ.